ಆದ್ರಿಂದ ಈ ಕ್ಷೇತ್ರದಲ್ಲಿ ಇವತ್ತು ಬಹಳ, ಯಾಕಂದ್ರೆ ಹೊರಗಡೆಯಿಂದ ಬಜೆಟ್ಗೆ ಸರ್ಕಾರದವರು ಇವ ಏಕಾಏಕಿ 5% ಮಾಡಿಬಿಟ್ರೆ, ನೀವೇನಾದ್ರು ನೀವು ಏಕಾತೆ ಮಾಡಿಸ್ಬೇಕು ಅಂದ್ರೆ, ಏಕಾತೆ ಅಂತಂದ್ರೆ 5-6 ಲಕ್ಷ ಮತದಿಂದ ನಾವು ಡಿ ಕೆ ಶಿವಕುಮಾರ್ ಹೇಳಿದ್ರು, ಅದೊಂದು ಕಡಿಮೆ ಮಾಡಿದ್ರೆ ಮಿಕ್ಕಿದ್ ಎಲ್ಲ ನಾಳೆ ನಾಡ್ದಿಂದನೇ ಇವತ್ತಿನವರೆಗೂ ಒಂದೂವರೆ ವರ್ಷದಿಂದನೂ ಕರೆಂಟ್ ಕೊಟ್ಟಿಲ್ಲ, ಸಿಸಿ ಕೊಟ್ಟಿಲ್ಲ, ಓಸಿ ಕೊಟ್ಟಿಲ್ಲ. ಅದೆಲ್ಲ ನಾಳೆ ನಾಡಿದ್ದು ಎಲ್ಲ ಆರ್ಡರ್ ಆಗಿದೆ. ಇನ್ನೆಲ್ಲರಿಗೂ ಅದೊಂದು ಒಳ್ಳೆ ಇದು ಸುದ್ದಿ ಕೊಟ್ಟಿದ್ದಾರೆ. ನನ್ನ ಇವತ್ತು ಬೆಳಿಗ್ಗೆ ಹೋಗಿದ್ದೆ, ಅದನ್ನ ಇಲ್ಲಪ್ಪ ನಾಳೆ ನಾಡಿದಿಂದಾನೇ ಅನೌನ್ಸ್ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಹೇಳ್ತಾ ಇದ್ರು. ನಾಳೆ ನಾಳೆ ಪ್ರೆಸ್ ಮೀಟ್ ಮಾಡಿ ನಾಳೆ ಇಡೀ ಇದಕ್ಕೆ ಬೆಂಗಳೂರು ನಮ್ಮೆಲ್ಲ ಬಡಮಕ್ಳಿಗೆ ಕರೆಂಟ್ ಇಲ್ದ ಕೂತಿರೋರಿಗೆ, ಇವೆಲ್ಲ ಕೂತಿರೋರಿಗೆ ಒಳ್ಳೇದಾಗ್ತದೆ. ಅದೊಂದು ಇವತ್ತು ಹೆಣ್ಮಕ್ಳು ನಿಜವಾಗೂ ನೀವು ಹೆಣ್ಮಕ್ಳು ಯಾರಿಗೆ ನೀವು ಕಮ್ಮಿ, ಗಂಡಸರಿಗೆ ಕಮ್ಮಿ ಏನಿಲ್ಲ. ನೀವು ಇವತ್ತು BBMP GBAಗೂ 50% ನೀವು 50% ಗಂಡಸಾದ್ರೆ 50% ನೀವು ನಿಮ್ಗೂ ಇದೆ. ಇವತ್ತು MLA MP-ಗೂ 33% ಇದೆ ಇವತ್ತು ಹೆಣ್ಮಕ್ಳಿಗೆ. ಇವತ್ತು ನೀವು ಏನ್ ಕಡಿಮೆ, ಇವತ್ತು ಏನು ಪಂಚಾಯತಿಯಲ್ಲೂ 50% ಇದ್ದೀರಾ, GBA 50% ಇದ್ದೀರಾ. ಇವತ್ತು IAS ನಲ್ಲಿ ಹೆಣ್ಮಕ್ಳಿದ್ದಾರೆ, IPS ಅಲ್ಲಿ ಹೆಣ್ಮಕ್ಳಿದ್ದಾರೆ, IFS ಅಲ್ಲಿ ಹೆಣ್ಮಕ್ಳಿದ್ದಾರೆ. ಪೈಲಟ್ ಮನೆ ದಿನ ಯಾವ್ದೋ ಫ್ಲೈಟ್ ಅಲ್ಲಿ ಬಂದೆ, ಇಬ್ರು ಹೆಣ್ಮಕ್ಳೇ ಪೈಲಟ್ಗಳು. ಹಂಗೆ ಎಲ್ಲಾ ಇದ್ರಲ್ಲೂ ಇವತ್ತು ಹೆಣ್ಮಕ್ಳಿಗೆ, ಹೆಣ್ಮಕ್ಳಿಗೆ ಅದಕ್ಕಿಂತ ಒಂದ್ ಹೆಜ್ಜೆ ಮುಂದೆ ಹೆಣ್ಮಕ್ಳಿಗೆ ಇವತ್ತೊಂದು ಸ್ಥಾನಮಾನ ಇದೆ. ಅದರಿಂದ ಇವತ್ತೇನ್ ನೀವು ಯಾವ್ದಕ್ಕೇನ್ ಕಮ್ಮಿ ಇಲ್ಲ. ಇವತ್ತು ಒಳ್ಳೇದಾಗ್ಲಿ. ಇವತ್ತು ನಾವು ನಮ್ಮ ಇದ್ರಲ್ಲಿ ಸಾಕಷ್ಟು, ನಾನು ಹೆಣ್ಮಕ್ಳಿಗೆ ಇವತ್ತು ಬಡ ಮಕ್ಳುಗಳಿಗೆ, ನಾನು ಶಾಸಕನಾಗಿದ್ದಾಗ 7,000 ಜನಗಳಿಗೆ ಈ ಮಕ್ಕಳಿಗೆ ಫೀಸ್ ರಿಯಂಬರ್ಸ್ಮೆಂಟ್ ಮಾಡಿಕೊಡ್ತಿದ್ದೆ ನನ್ನ ಆಫೀಸಲ್ಲಿ. ಯಾರನ್ನ ನಾನು ರೋಡಿಗೆ ಬಂದ್ರೆ, ಯಾವ್ದನ್ನ ಮನೆ ನೋಡಿರೋ ಮಕ್ಕಳು ನೋಡಿದ್ರೆ, ಏನ್ ಓದ್ತಾ ಇದೆಯಾ ಅಂದ್ರೆ, ಬಾ ನನ್ನ ಆಫೀಸಿಗೆ ಬಾ ಅಂತ ಹೇಳ್ಬಿಟ್ಟು ಹೋಗ್ತಿದ್ದು. ಅಂತ 7,000 ಜನಕ್ಕೆ ನಾನು ಮಕ್ಕಳುಗಳ ಫೀಸ್ ರಿಯಂಬರ್ಸ್ಮೆಂಟ್ ಮಾಡ್ಕೊಟ್ಟಿದ್ದೆ. ನಾನು ಹೊಲಿಗೆ ಮಿಷಿನ್ ಎಷ್ಟು ಕೊಟ್ಟಿದ್ದೆ. ಮನೆ ಇವತ್ತು ಅಲ್ಲಿ ಇದರಲ್ಲಿ 1,365 ಮನೆಗಳು ಇವತ್ತವರೆಗೂ ಯಾರು ಕಟ್ಟಿಲ್ಲ. ನಾನು ಅಪಾರ್ಟ್ಮೆಂಟ್ ಕೆಂಪಾಪುರದಲ್ಲಿ ಅಪಾರ್ಟ್ಮೆಂಟ್ 1000 ಮನೆ, ಶೆಟ್ಟಳ್ಳಿಯಲ್ಲಿ 365 ಮನೆ ಕಟ್ಟಿ ಬಡವರಿಗೆ ಕೊಟ್ಟಂತ ಕೆಲಸ ಮಾಡ್ಕೊಟ್ಟಿದ್ದೀನಿ, ಒಂದು ಸಿಂಗಲ್ MP ಇಲ್ದಂಗೆ. ಇವತ್ತು ಇವತ್ತು ಈ ಕ್ಷೇತ್ರದಲ್ಲಿ ಇವತ್ತವರೆಗೂ ಎಲ್ಲೂ ಒಂದು ಮನೆ ಕಟ್ಟಿಲ್ಲ ಅಂತ ಮನೆ ಇವತ್ತು ಅಪಾರ್ಟ್ಮೆಂಟ್ ಮಾಡ್ಕೊಟ್ಟಿದ್ದೀನಿ ಅಂತ ವಿರೋಧ ಪಕ್ಷದಲ್ಲಿ ಇದ್ರು ಕೂಡ ನಾನು ಹಗಲು ರಾತ್ರಿ 24x7 ನಾನು ಕೆಲಸ ಮಾಡಿದವನು. ನಾನು ಯಾವತ್ತೂ ನಾನು ಏನಕ್ಕೂ ಆಸೆ ಪಡೋನಲ್ಲ. ನಾವು ಹಳ್ಳಿಗಳಿಂದ ನಿಮ್ಮಂಗೆಲ್ಲ ಹೊರಗಡೆಯಿಂದ ಬಂದಂತವ್ರು, ಕಷ್ಟ ಸುಖ ಎಲ್ಲ ಗೊತ್ತಿದೆ ನನಗೆ. ಆದ್ರಿಂದ ನಾವು ಇದೊಂದ ಕಾರ್ಯಕ್ರಮ, ಒಳ್ಳೆ ಕಾರ್ಯಕ್ರಮ. ನಮ್ಮ ಸಾಗರ್ ಅವರು ಬಡವರ ಬಗ್ಗೆ ಒಳ್ಳೆ ಕಾಳಜಿ ಇಟ್ಕೊಂಡಿದ್ದಾರೆ, ನಿಜವಾಗ್ಲೂ ಒಳ್ಳೆ ಕಾಳಜಿ ಇಟ್ಕೊಂಡಿದ್ದಾರೆ. ಅವರು ದೇವ್ರು ಭಗವಂತ ಅವ್ರು ಒಳ್ಳೆ ಇನ್ನ ಶಕ್ತಿ ಕೊಡ್ಲಿ. ಹೆಣ್ಮಕ್ಳು ಅವ್ರು ಹೇಳ್ತಾ ಇರೋ ಹತ್ರ 4-5 ಸರಿ ಬಂದು ಹೇಳಿರು, ಅಣ್ಣ ನಾವು ಇಲ್ಲ ಹೆಣ್ಮಕ್ಳದ್ದು ದೊಡ್ಡ ಕಾರ್ಯಕ್ರಮ ಮಾಡ್ಬೇಕು, ಆ ಕಾರ್ಯಕ್ರಮ ಮಾಡ್ಬೇಕು, ಈ ಕಾರ್ಯಕ್ರಮ ಮಾಡ್ಬೇಕು ಅಂತ ಬಹಳ ಕಾಳಜಿ ಇಟ್ಕೊಂಡಿದ್ದಾರೆ ಅವರು. ನಮ್ಗೆ ಯಾವ್ದೇ ಹಾಗೆ ಹೇಳಿ, ನಾವು ಯಾವ್ದೇ ಪಕ್ಷ ನಾವು ಅದೆಲ್ಲ ಅಲ್ಲ. ನಾವು ಯಾರು ಜನಗಳಿಗೆ, ಅವರು ಜನಗಳ ಜೊತೆ ಬಡವರ ಜೊತೆ ಒಂದು ಕಾಳಜಿ ಇಟ್ಕೊಂಡಿರ್ತಾರೆ, ಅವ್ರ ಬಗ್ಗೆ ನನಗೆ ಬಹಳ ಇದು. ನಾನು ಯಾವತ್ತು ಜಾತಿ, ಧರ್ಮ, ಭಾಷೆ, ಮತ ನಾನು ಏನೂ ನೋಡೋದಿಲ್ಲ. ನಾನು ಪಕ್ಷ ನಾನು ಏನೂ ನೋಡೋದಿಲ್ಲ. ಯಾರ ಕಷ್ಟ ಯಾರು ಇದು ಅಂತಂದ್ರೆ ನಾನು ಅವ್ರಿಗೆ ರೈತು. ನಾನು ಆಫೀಸ್ ನಾನು ಶಾಸಕನಾಗಿದ್ದಾಗ ನಾನು ಯಾವ ಪಕ್ಷನಲ್ಲಿ ಬಂದು ಕೆಲಸ ಮಾಡಿಸ್ಕೊಂಡು ಹೋಗಿ ನಿಂತಿದ್ದೆ. ನಾನು ಯಾವ ಪಕ್ಷ ನಾನು ಯಾವತ್ತೂ ನೋಡೋದಿಲ್ಲ, ಎಲ್ಲರಿಗೂ ಒಂದೇನೆ. ಮತ್ತು ನಮ್ಮ ಲೋಕೇಶ್ ಗೌಡ್ರು ಈಗ ತಾನೇ ಹೇಳಿದ್ರು, ಈ ಕ್ಷೇತ್ರದಲ್ಲಿ ಅವತ್ತು ಇಲ್ಲಿ ಇವ್ರು ಮಾವರು ಹನುಮೇಗೌಡರು ಅಂತ, ಅದು ಏನೋ ನಿಮ್ಮ ಫ್ಯಾಮಿಲಿ ಹೆಸರು, ಆ ಬೆಲ್ದ ಹನುಮಂತಪ್ಪರು ಮನೆ, ಇವರು ಅವ್ರ ಹನುಮೇಗೌಡರು ಅಳಿಯ. ಇವರು ಅಲ್ಲಿ ಇಷ್ಟು ವರ್ಷದಿಂದ ಅಶೋಕ್ ಇದ್ರು, ಹಿಂದೆ MP ಹೋದ್ರು, ಯಾರು ಹೋದ್ರು ಇಲ್ಲಿ ಒಳಗೆ ಬಸ್ಸು ಬಳಸ್ಕೊಂಡ್ ಬರ್ಬೇಕಾಯ್ತು ನಿಮ್ ಸುಂಕುದ್ ಕಟ್ಟಿಗೆ ಸೆಕೆಂಡ್ ಸ್ಟೇಜ್ಗೆ. ಆ ರೋಡ್ ನ ಇವತ್ತು ಬೆಲ್ದ ಹನುಮಂತಪ್ಪ ಅವ್ರ ಮನೆ ಆ ರೋಡ್ ಬಿಟ್ಟದಲ್ಲ, ಪುಣ್ಯಾತ್ಮ ಅವ್ರ ಎಳೆಯ ಇವ್ರು ಬಂದು ಬಿಡಿಸ್ಕೊಟ್ರು. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಾವು ಇವ್ರಿಗೆ ಧನ್ಯವಾದ ಹೇಳ್ಬೇಕು. ಇವತ್ತೇನಾದ್ರೂ ಆ ರೋಡ್ ಬರ್ಲಿಲ್ಲ ಅಂತಿದ್ರೆ ನಮ್ಗೆ ಬಹಳ ಕಷ್ಟ ಆಗೋದು. ಇವತ್ತು ಆ ರೋಡು ಅವ್ರು ಹೇಳಿದ್ರು 9-10 ಕೋಟಿ ಅಂತ ಅಲ್ಲ, ಇವತ್ತು 20 ಕೋಟಿ ಪ್ರಾಪರ್ಟಿ ಬಿಟ್ಟಲ್ಲ. ಅದನ್ನ 20 ಕೋಟಿ ಪ್ರಾಪರ್ಟಿ ಫ್ರೀಯಾಗಿ ಬಿಟ್ಕೊಟ್ಟಿದ್ದಾರೆ ಪಾಪ ಇವ್ರು ಅಳಿಯ. ಇವ್ರು ಹಿಡ್ಕೊಂಡೆ, ನಾನು ಇವ್ರು ಹಿಡ್ಕೊಂಡ್ರೆ ಆಗ್ತದೆ ಅಂತ ಹೇಳ್ಬಿಟ್ಟು ಪಾಪ ಇವ್ರು ಬಂದು ಆ ಜಾಗ ಮಾವರ ಅಂದ್ರೆ ಗೊತ್ತಲ್ಲ, ಅಳಬ್ರು ಸ್ವಲ್ಪ ದೊಡ್ಡ ಹಿಡ್ತಾವ್ರು ಅವ್ರಿಗೆ. ಆಮೇಲೆ ಇವ್ರಿಗೆ ನಾನು ಹಿಡ್ಕೊಂಡು ಪಾಪ ಇವತ್ತು ಈ ನಮ್ಮ ಲೋಕೇಶ್ ಗೌಡ್ರು ಬಂದು ಆ ಜಾಗ ಬಿಡಿಸಿ ಇವತ್ತು ಬಸ್ಗಳು ಎಲ್ಲ ಇವತ್ತು ಒಳಗೆ ಬರ್ತಾ ಇದಾವೆ. ಇಲ್ಲಾಂದ್ರೆ ಎಲ್ಲ ಬಳಸ್ಕೊಂಡು ಹೋಗ್ಬೇಕಾಯ್ತು ಅಂತ ಕೆಲಸ. ಅವತ್ತು ನಾನು ಶಾಸಕರಾಗಿದ್ದಾಗ 100 ಸಾರಿ ಇವ್ರ ಮನೆಗೆ ಹೋಗ್ತಿದ್ದೆ. ನಾನು ಎಲ್ಲೇ ಹೋದ್ರು ಇವ್ರ ಮನೆ ಕಡೆ ಹೋಗಿ ಆ ದಾರಿ ಬಿಡಿಸ್ಕೊಟ್ಟಿದ್ದೆ. ಅಂತ ಕೆಲಸ ಇವರು ನಮ್ಮ ಲೋಕೇಶ್ ಗೌಡ್ರು ನಿಜಕ್ಕೂ ಒಳ್ಳೆ ಕೆಲಸ ಮಾಡಿದ್ರು. ಭಗವಂತ ಅವ್ರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೇದ್ ಮಾಡ್ಲಿ, ಪರವಾಗಿ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಮತ್ತು ಇವತ್ತು ನಮ್ಮ ಮಮತಾ ಪಾಪ ಅವರು ಒಳ್ಳೆ ಕಾಳಜಿ ಇಟ್ಕೊಂಡು ಇದು ಮಾಡ್ತಾರೆ. ನೋಡೋಣ ಪಕ್ಷ ಏನ್ ಡಿಸೈಡ್ ಮಾಡ್ತದೋ. ಪಕ್ಷ ಅದು ದೊಡ್ಡ ಪಕ್ಷ ಇದು.
ಅವೆಲ್ಲ ಏನ್ ಡಿಸೈಡ್ ಮಾಡ್ತದೋ ಅದು ನೋಡೋಣ. ಅದಕ್ಕೂ ನಾವು ಸಹಮತ ಇರ್ತದೆ, ನಮ್ದು ಇರ್ತದೆ. ಯಾಕಂದ್ರೆ ಜನಗಳ ಬಗ್ಗೆ ಇವತ್ತು ಬಡವರ ಬಗ್ಗೆ ಒಳ್ಳೆ ಕಾಳಜಿ ಇಟ್ಕೊಂಡಿದ್ದಾರೆ ಅಂತ ನಾನು ನೋಡ್ತಾ ಇದ್ದೀನಿ. ಹಿಂದೆನೂ ಅಷ್ಟೇ ಸಾಕಷ್ಟು ನಮ್ ಕೋವಿಡ್ ಬಂದಾಗ ಸಾಕಷ್ಟು ಜನಗಳಿಗೆ ಬಂದು ಸಹಾಯ ಮಾಡ್ತಾ ಇದ್ರು. ಒಂದು ಅವ್ರ ತಂದೆ ರಾಜಗೋಪಾಲ್ ಇದ್ದಾಗ ನಮ್ಗೆ ಬಹಳ ಚೆನ್ನಾಗ್ ಗೊತ್ತು. ಅವತ್ತಿಂದ ನಾನು ಅವ್ರ ಮನೆಗೆ ಬರ್ತಿದ್ದೆ. ಆಮೇಲೆ ಬಾಬಾ ತಂದೆ ಇದಾದ್ಮೇಲೆ ಅವ್ರನ್ನು ಬಹಳ ನಮ್ಮ ಮುಂದೆ ನಿಂತ್ಕೊಂಡು ಬಹಳ ಸಹಾಯ ಮಾಡ್ತಾ ಇದ್ರು. ಇರ್ಲಿ, ಅವರು ಇನ್ನ ಅದೇ ತರ ನೀವು ಭಗವಂತ ಅವ್ರಿಗೆ ಇನ್ನ ಹೆಚ್ಚಿನ ಶಕ್ತಿ ಕೊಡ್ಲಿ. ಎಲ್ಲ ನಮ್ಮ ಮುಖಂಡರು, ನಮ್ಮ ನಾಗರಾಜ್ ಅಣ್ಣ ಇರ್ಬೋದು, ಲೋಕೇಶ್ ಇರ್ಬೋದು, ನಮ್ಮ ಮುದ್ರಾಜ್ ಅವರು ಇರ್ಬೋದು, ನಮ್ಮ ನರಸಿಂಹಮೂರ್ತಿ ಅವರು ಇರ್ಬೋದು, ನಮ್ಮ ಇರ್ಬೋದು, ಪಾಪ ಎಲ್ಲ ಅವರು ಬಹಳ ಜೊತೆಯಲ್ಲಿ ಒಳ್ಳೆ ಒಂದು ಆಚಾರ ವಿಚಾರ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಂತ ಇದ್ದಾರೆ. ಎಲ್ಲ ನಮ್ಮ ಪತ್ರಕರ್ತರುಗಳು ಎಲ್ಲ ಇಲ್ಲಿ ಸಾಕಷ್ಟು ಜನ ಇದ್ದಾರೆ. ಒಳ್ಳೇದು, ಅವ್ರಿಗೆ ಒಂದು ಒಳ್ಳೆ ಇದರಲ್ಲಿ ಇರ್ಲಿ. ಮುಂದಿನ ಈ ಕ್ಷೇತ್ರದಲ್ಲಿ ನಮ್ಗೆ ಈ ಏನೇ ಒಂದು ಇವತ್ತು ರಾಜಕಾರಣಕ್ಕೆ ಬಂದಾಗ ಬಡಬಗ್ರಿಗೆ ಒಂದು ಒಳ್ಳೇದ್ ಮಾಡ್ಬೇಕು. ಇಲ್ಲಿ ಯಾವ್ದೋ ಸಿಕ್ತದ್ ಬಳ್ಕೊಂಡ್ ತಿನ್ಕೊಂಡು ಹೋಗಲ್ಲ ಬರೋದಿಲ್ಲ. ಜನಗಳಿಗೆ ಒಂದು ಒಳ್ಳೆ ಕೆಲಸ ಮಾಡ್ಬೇಕು. ಅಲ್ಲ, ಅದು ಇರೋದು. ಎಲ್ಲಿ ಏನ್ ಸಿಕ್ತಿ ರಾಜಕೀಯಕ್ಕೆ ಬಂದ್ರೆ ಇಲ್ಲಿ ಹೆಂಗೆ ಅಂದ್ರೆ ಇದ್ರ ಏನ್ ಸಿಗ್ತದೆ, ಅದ್ರಾಗ ಏನ್ ಸಿಗ್ತದೆ, ಅದ್ರಾಗ ಏನ್ ಸಿಗ್ತದೆ ಹುಡುಕ್ತಾ ಇರ್ತಾರೆ. ನಾನ್ ನೋಡ್ದಂಗೆ ನಾವೆಲ್ಲ ಇದ್ರಲ್ಲಿ ಬಂದವರಲ್ಲ. ನಾವೆಲ್ಲ 25-30 ವರ್ಷದಿಂದ ರಾಜಕೀಯದವ್ರ ಜೊತೆಲೇ ಬೆಳೆದವನು. ದೊಡ್ಡವ್ರ ಹತ್ರ, ಮುಖ್ಯಮಂತ್ರಿ ಹತ್ರ ಬೆಳೆದವನು ನಾನು. ನಾವೆಲ್ಲ ನಮ್ ಜೀವಮಾನದಲ್ಲಿ ನಾವು ಕೈ ಇಟ್ಟವ್ರಲ್ಲ. ನಮ್ ಜೀವಮಾನದಲ್ಲಿ ಯಾವತ್ತೂ 10 ರೂಪಾಯಿ ನಾವು ಕೈ ಇಟ್ಟವ್ರಲ್ಲ. ನಾವೇನಿದ್ರು ನಾವಿದ್ರೆ ನಮ್ಮ ಮನೆ ಈಗ ಇಂತ ಇದ್ರೂ ನನ್ನ ಆಫೀಸು ಅರ್ಧ ಎಕರೆ ಆಫೀಸ್ ಮಾಡಿದ್ದೀನಿ. MLA ಆಫೀಸ್ ಏನಿತ್ಯೋ ಇವತ್ತು ಅದೇನೆ. ಇವತ್ತು 4 ಜನ PAಗಳು ಇವತ್ತು ತಿಂಗಳಿಗೆ 1.5 ಲಕ್ಷ ಸಂಬಳ ಕೊಡ್ತಾ ಇದ್ದೀನಿ. ಇವತ್ತು ಅದೇ ಮುಂಚೆ ಹೆಂಗ್ ಕೆಲಸ ಮಾಡ್ತಾ ಇದ್ನೋ ಇವತ್ತು ಹಂಗೆ ಕೆಲಸ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಇದ್ರೆ ಯಾವ ಸ್ಟೇಷನ್ ಫೋನ್ ಮಾಡೋದಂತೆ, ಈ BBMP ಫೋನ್ ಮಾಡೋದಂತೆ, ಬೆಸ್ಕಾಂಗೆ ಫೋನ್ ಮಾಡೋದಂತೆ, BWSS ಫೋನ್ ಮಾಡೋದಂತೆ, ಇವತ್ತು ಅದೇ ಕೆಲಸನೇ ಮಾಡ್ಕೊಂಡಿದ್ದೀನಿ ನಾನು. ಮುಂಚೆ ಹೆಂಗಿದ್ಯೋ ಇವತ್ತು ಹಂಗೆ. ಇವತ್ತು ಬೆಳಿಗ್ಗೆ ನಾನು ಇಲ್ಲಿಗೆ ಬರೋಕೆ ಅಷ್ಟೊತ್ತಾಯ್ತು. ಬೆಳಗಿಂದ ಮನೆ ಅಷ್ಟು ಜನ ಇವತ್ತು ಅದೇ ತರ ಜನ ಬರ್ತಾರೆ. ಅದೇ ತರ ಕಷ್ಟ ಸುಖ ಹೇಳ್ಕೊಂಡ್ ಬರ್ತಾರೆ. ಯಾವತ್ತು ನಿಮ್ ಜೊತೆ ಯಾವುದೇ ಕಷ್ಟ ಸುಖ ನಿಮ್ ಜೊತೆ ನಾನು ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಬಹಳ ಸಹಾಯ ಮಾಡಿದ್ದೀರಿ. ಹಿಂದೆನು ಮೊನ್ನೆನೂ ಮಾಡಿದ್ದೀರಿ. ನನ್ನ ಓದ್ತಿರ್ಬೋದು, ಎಲ್ಲೋ ಒಂದು ಇದಾಗಿರ್ಬೋದು ಅಷ್ಟೇ. ನಾನು ಎಲ್ಲೋ ಒಂದ್ ಕಡೆ ಕೆಲವು ಅಪಾರ್ಟ್ಮೆಂಟ್ ಕೊಡಿರತ್ತಾವೆಲ್ಲ ಒಂದ್ ಸ್ವಲ್ಪ ಏರುಪೇರು ಆಗಿದೆ ಹೊರತು ನಿಮ್ ಕಡೆಯಿಂದ ಅಂತ ಇದೆಲ್ಲ. ನನ್ಗೆ 700 ಓಟು ಈಗ ಭಾಗದಾಗ ಲೀಡೇ ಬಂದಿದೆ. ಮನೇನು ಅದರಿಂದ ಮುಂಚೆ 4000 ಬಂದಿತ್ತು ಲೀಡು. ಮನೇನು 700 ಓಟ್ ಲೀಡ್ ಬಂದಿದೆ. ಅದರಿಂದ ಯಾವತ್ತು ನಾನೇನು ಎದೆ ಕುಂದೆಲ್ಲ ಈ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ಬೇಕು. ಈಗೇನೆಲ್ಲ ಹಳ್ಳಿಗಳಿಂದ ಬಂದಂತ ಜನ ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಗುರುತರ ಇರೋದಂತ ಕೆಲಸ ಮಾಡ್ಬಿಟ್ಟು ಹೋಗ್ಬೇಕು ಅನ್ನೋದು ನನ್ನ ಗುರಿ. ಅಂತ ಗುರಿಗೆ ನೀವೆಲ್ಲ ನಿಮ್ ಪ್ರೀತಿ ವಿಶ್ವಾಸ ಇರ್ಲಿ. ನಿಮ್ಮ ಪ್ರೀತಿ ವಿಶ್ವಾಸ ಈ ಭಾಗದಲ್ಲಿ ಎಲ್ಲ ನಮ್ಮ ಲಕ್ಷ್ಮೀ ಸಾಗರ್ ಮತ್ತು ಶ್ರೀಮತಿ ಸಾಗರ್ ಅವ್ರ ಮೇಲೆ ಇರ್ಲಿ. ಅವರು ಹೆಚ್ಚಿನ ಬಡವರ ಬಗ್ಗೆ ಒಂದು ಕಾಳಜಿ ಇಟ್ಕೊಂಡಿದ್ದಾರೆ. ಒಂದು ಒಳ್ಳೆ ಕೆಲಸಗಳು ಮಾಡ್ಬೇಕು, ದೊಡ್ಡ ಫಂಕ್ಷನ್ಗಳು ಮಾಡ್ಬೇಕು ಅಂತ ಏನೇನೋ ಕಾರ್ಯಕ್ರಮಗಳು ಹಾಕೊಂಡಿದ್ದಾರೆ. ಇರ್ಲಿ, ಆ ಕಾರ್ಯಕ್ರಮ ಚೆನ್ನಾಗಿ ಯಶಸ್ವಿ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೂ ಇವತ್ತು ಇಲ್ಲ ಬದಲೇಬೇಕು, ಇದನ್ನು ಮಾಡ್ಬೇಕು ಅಂತ ಕರೆದು ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಇದ್ರೂ ಕೂಡ ನಾನು ಇವತ್ತಿಲ್ಲ ಈ ಫಂಕ್ಷನ್ಗೆ ಬದಲೇಬೇಕು ಅಂತ ನಾನು ತೀರ್ಮಾನ ಮಾಡಿ ಬಂದು ಇವತ್ತು ನಾನು ಈ ಕಾರ್ಯಕ್ರಮ ಆಹ್ವಾನ ಮಾಡಿ ಮಾತಾಡಕ್ಕೆ ಅವಕಾಶ ಮಾಡಂತ ನಮ್ಮ ಶ್ರೀಮತಿ ಮಮತಾ ಮತ್ತು ಲಕ್ಷ್ಮೀ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.